ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ ಮತ್ತು ಕೃಷ್ಣಕಾಂತ್ ಮುಂದೆ ಕಾವೇರಿ ಮುಖವಾಡನ ಕಳ್ಸಿಟ್ಟ ಅಡ್ವೊಕೇಟ್. ಈ ಕಡೆ ಕೀರ್ತಿಯ ಸತ್ಯ ಬಯಲಾಗಿದೆ. ಮನೆಗೆ ಬಂದಿರುವುದು ಕೀರ್ತಿನೇ ಅಲ್ವಲ್ಲ. ಹಾಗಿದ್ರೆ ಅವಳ ಕೈಯಲ್ಲಿ ಗೊಂಬೆ ಬಂದದ್ದು ಹೇಗೆ, ಯಾರಿದು, ಏಕೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ಮಾಡಿರೋ ತಪ್ಪಿಗೆ, ಮಾಡಿರೋ ಕರ್ಮಕಾಂಡಕ್ಕೆ ಪ್ರತಿಫಲವನ್ನು ಅನುಭವಿಸ್ಬೇಕಾಗಿದೆ. ನೇರವಾಗಿ ಕಾಣಿಸ್ತಾ ಎದುರುಗಡೆ ಬಂದು ನಿಂತಂಥ ಕೀರ್ತಿ ಕಾವೇರಿನ ಜೈಲ್ ಕಟ್ಟೋ ಕೆಲಸಕ್ಕೆ ಮುಂದಾಗಿಬಿಟ್ರು. ಕಣ್ಮುಂದೆ ಕಾಣಿಸ್ತಿರೋದು, ಇದನ್ನೆಲ್ಲ ಮಾಡ್ತಿರೋದು ಕೀರ್ತಿ ಅಂತ ಅನಿಸಿದ್ರು. ಇದು ಎಲ್ಲದರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಅಂತಾನೆ ಹೇಳ್ಬೋದು. ಲಕ್ಷ್ಮಿನೇ ಇದೆಲ್ಲವನ್ನ ಕೂಡ ನಿಂತು ಸೂತ್ರಧಾರಿಯಾಗಿ ಆಡಿಸ್ತಿದ್ದಾಳೆ. ಕೀರ್ತಿ ಕೇವಲ ಪಾತ್ರಧಾರಿ ಅಷ್ಟೇ. ಅಲ್ಲಿ ಲಕ್ಷ್ಮಿ ಹೇಳುವುದನ್ನು ಕೀರ್ತಿ ಇಲ್ಲಿ ಒಂದು ಚೂರು ಕೂಡ ಮಿಸ್ ಇಲ್ಲದೆ ಮಾಡ್ತಿದ್ದಾಳೆ. ಜೊತೆಗೆ ಈ ಕಡೆ ಕೀರ್ತಿ ಇವತ್ತು ಕಾವೇರಿನ ಅರೆಸ್ಟ್ ಮಾಡಿಸೋದಕ್ಕೆ ಪೊಲೀಸವ್ರನ್ನ ಕರೆಸೋದ್ರ ಮುಖಾಂತರ ಕಾವೇರಿ ಬದುಕಿಗೆ ಕೊಳ್ಳಿ ಇರ್ತದಾಳೆ ಅಂತ ಹೇಳ್ಬೋದು. ಇಷ್ಟು ದಿನ ಎಲ್ಲರ ಬದುಕಿಗೆ ಕೊಳ್ಳಿ ಇಟ್ಕೊಂಡು ಬಂದಂತಹ ಕಾವೇರಿ ಇವತ್ತು ತನ್ನ ಬುಡಕ್ಕೆ ಬಂದಾಗ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ತಪ್ಪು ಮಾಡಿದ್ದೀನಿ ಅಂದಮೇಲೆ ಪೊಲೀಸ್ ಅವರ ಕೈಗೆ ಸಿಕ್ಕಿದ್ರೆ ಬಿಡ್ತಾರ ಅವರು ನನ್ನ ಅಂತ. ಅದೇ ಕಾರಣಕ್ಕೆ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ರೂಮ್ಗೆ ಓಡೋಗಿ ಡೋರ್ನ ಲಾಕ್ ಹಾಕೊಂಡ್ಬಿಡ್ತಾರೆ. ಈ ಕಡೆ ಪೊಲೀಸ್ ಅವರು, ಕಾನ್ಸ್ಟೇಬಲ್ಸ್ ಎಲ್ಲ ಕೂಡ ಕೃಷ್ಣಕಾಂತ್ ವೈಷ್ಣವ್ ಜೊತೆ ರೂಮ್ ಹತ್ರ ಹೋಗ್ತಾರೆ. ಡೋರ್ನ ಬಡಿತಿದ್ದಾರೆ. ಡೋರ್ ಓಪನ್ ಮಾಡ್ತಾನೆ ಇಲ್ಲ ಸುತಾರಾಮ್ ಕಾವೇರಿ. ಈ ಕಡೆ ಕೃಷ್ಣಕಾಂತ್ ವೈಷ್ಣವ್, ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರ್ಕೋತಿದ್ಯಾ, ದಯವಿಟ್ಟು ಓಪನ್ ಮಾಡು, ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಕಾವೇರಿ ಮಾತ್ರ ಹೆದರೋಗ್ತಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡುವುದಿಲ್ಲ. ಎಲ್ಲಿಂದ ಬಂದ್ಲು ಈ ಕೀರ್ತಿ? ಸತ್ತು ಹೋಗಿದ್ಲು ಬೆಟ್ಟದ ಮೇಲಿಂದ ಬಿದ್ದು. ಆದರೂ ಕೂಡ ಬಂದು ಎಲ್ಲಾನು ಕೂಡ ಮುಗಿಸಿದ್ಲಲ್ಲ. ಇವತ್ತು ಪೊಲೀಸ್ ಅವರು ನನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರೆ ಇಷ್ಟು ದಿನ ನಾನು ಮಾಡಿರೋ ಪ್ರತಿ ತಪ್ಪುಗಳು ಕೂಡ, ಪಾಪಗಳು ಕೂಡ ಹೊರಗಡೆ ಬರುತ್ತೆ ಖಂಡಿತವಾಗ್ಲೂ. ಆಮೇಲೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ, ಇಲ್ಲ ನಾನು ಅವ್ರ ಕೈಗೆ ಸಿಗಲೇಬಾರ್ದು, ನನಗಿರೋದೇ ಒಂದೇ ಒಂದು ಅವಕಾಶ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಂತ. ರೂಮ್ಗೆ ಹೋದವರು ಕಾವೇರಿ ಎಲ್ಲಿಂದನಪ್ಪ ತಪ್ಪಿಸ್ಕೊಡೋಕ್ಕಾಗುತ್ತೆ, ಎಲ್ಲ ಕಡೆ ಹೋಗ್ತಾರೆ. ಆ ಕಿಟಕಿನ ಓಪನ್ ಮಾಡೋಕೆ ನೋಡ್ತಿದ್ದಾರೆ. ಕಾವೇರಿ ಬುದ್ಧಿಗೆ ಹಿಡಿತಾರೆ, ಯೋಚನೆ ಮಾಡ್ತಿದ್ದಾರೆ. ಅದರ ನಡುವೆ ಅವರ ಅತ್ತಿಗೆ ಎಂಟ್ರಿ ಆಗುತ್ತೆ. ಅತ್ತಿ ಬಂದದ್ದೇ, ಏನು ಮಾಡ್ತಿದ್ಯಾ ಕಾವೇರಿ, ಇಲ್ಲಿಂದ ನೀನು ಹೇಗೆ ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತೆ, ಇದು ಅನ್ಯಾಯದ ಒಂದು ರೂಮು, ಇದರಿಂದ ನೀನು ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಸತ್ಯ ಅನ್ನೋದಕ್ಕೆ ಜಯ ಸಲ್ಲುತ್ತೆ. ಇಷ್ಟು ದಿನದ ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋ ಸಮಯ ಬಂದಿದ್ದಾಯ್ತು. ಇವತ್ತು ನಿನ್ನ ಎಲ್ಲ ನಾಟಕಕ್ಕೂ ಕೂಡ ತೆರೆ ಬೀಳೋ ಸಮಯ ಬಂದಿದೆ. ನೀನೇನೇ ಮಾಡಿದ್ರೂ ಕೂಡ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಇನ್ನಿಲ್ಲವಾಗಿ ಪ್ರಯತ್ನ ಮಾಡಬೇಡ, ನಿನ್ನ ಅಂತ್ಯ ಸಮೀಪಿಸ್ತಾ ಇದೆ ಅಂತ ಹೇಳ್ತಾರೆ. ಇದರಿಂದಾಗಿ ಕಾವೇರಿಯವರು ಮತ್ತಷ್ಟು ಹೆದರೋಗ್ತಾರೆ. ಹೊರಗಡೆಯಿಂದ ಡೋರ್ನ ಹೊಡೆದು ಒಳಗಡೆ ಬರಬೇಕು ಅನ್ಕೋತಿದ್ದಾರೆ. ಜೊತೆಗೆ ಇತ್ತ ಕಡೆ ಕೀರ್ತಿ ಹತ್ರ ಈ ಕಡೆ ಅಜ್ಜಿ ಬಂದಿದ್ದೆ. ಏನಿದು ಕೀರ್ತಿ, ಪಾಪ ಕಾವೇರಿ ಎಷ್ಟೆಲ್ಲ ನಿನ್ನ ಪರ ನಿಂತಿದ್ಲು. ನೀನು ಅವಳು ಮಗಂಗೆ ಮೋಸ ಮಾಡಿದ್ಮೇಲೂ ಕೂಡ ನಿನ್ನ ಮಕ್ಕಳಾಗೆ ನೋಡ್ಕೋತಿದ್ಲು. ಯಾರು ಎಷ್ಟೇ ನಿನ್ನ ವಿರುದ್ಧವಾಗಿ ಮಾತಾಡಿದ್ರು ಅವಳು ನಿನ್ನ ಪರನೇ ಮಾತಾಡಿದ್ರು. ಆದರೆ ನೀನೇನು ಮಾಡಿದೆ, ನನ್ನ ಮಗಳನ್ನ ಪೊಲೀಸವ್ರನ್ನ ಕಳಿಸಿ ಜೈಲಿಗೆ ಕಳಿಸ್ತಿದ್ಯಾ, ಖಂಡಿತ ನಿನಗೆ ಒಳ್ಳೇದಾಗೋದಿಲ್ಲ, ಹೋಗು, ನನ್ನ ಮಗಳನ್ನ ಬಿಡಿಸು ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಅನ್ಕೋತಿದ್ದಾರೆ, ಏನು ನೀವು ಕೂಡ ನಾಟಕ ಮಾಡ್ತಿದ್ದೀರ, ಪ್ರೀತಿ ಮಾಡೋ ಥರ ಇದು ಕೂಡ ನಾಟಕನ ಅಂತ ಕೇಳ್ತಿದ್ರೆ ಈ ಕಡೆ ಅಜ್ಜಿಗೆ ಏನು ಮಾತಾಡ್ತಿದ್ಯಾ, ನನ್ನ ಮಗಳಿಗೆ ಪ್ರೀತಿಸೋ ನಾಟಕ ಮಾಡ್ತಿದ್ದಲ್ಲ ನಾನು, ತಲೆ ಕೆಟ್ಟಿದ್ಯಾ ನಿನಗೆ, ನನ್ನ ಮಗಳನ್ನ ಹೋಗಿ ಬಿಡಿಸು, ಪೊಲೀಸ್ ಅವರಿಂದ ನೀನು ಹೇಳಿದ್ರೆ ಬಿಡ್ತಾರೆ, ಅವ್ರು ಯಾರ ಮಾತನ್ನು ಕೇಳ್ತಿಲ್ಲ ಅಂತ ಹೇಳ್ತಿದ್ದೀನಿ ಅಂದಾಗ, ಹೌದಾ ಬಿಡಿಸ್ಬೇಕಾ, ಅವ್ರು ಹೇಳಿದ್ರೆ ನಾನು ಅದನ್ನು ಮಾಡ್ತೀನಿ, ಆದರೆ ಅವ್ರು ಹೇಳಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿ. ಅದಕ್ಕೆ ಈ ಕಡೆ ಅಜ್ಜಿಗೆ ಯಾರು ಹೇಳಬೇಕು ಅಂತ ಕೇಳ್ತಿದ್ದಾಗೆ ಸುಪ್ರೀತಾ ಅವ್ರು ಬರ್ತಾರೆ. ಏನೋ ಆಗ್ತದೆ ಇಲ್ಲಿ, ಸಿಕ್ಕಾಕೋಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾರೆ ಸುಪ್ರೀತಾ. ಈ ಕಡೆ ಸುಪ್ರೀತಾ ಬಂದ ತಕ್ಷಣ ನೋಡೆ ಯಾರೋ ಏನೋ ಹೇಳಿದ್ರೆ ಇವಳು ಹೇಳ್ತಾಳಂತೆ, ಅದು ಯಾರು ಹೇಳಬೇಕು ಕೇಳು ಅಂತ ಅಜ್ಜಿ ಹೇಳ್ತಿದ್ದಾಗೆ ಸುಪ್ರೀತಾ ಗೊತ್ತಾಗ್ಬಿಡುತ್ತೆ. ಈ ಕಡೆ ಅಜ್ಜಿಗೆ ಏನೋ ಹೇಳಿ ಸಮಜಾಯಿಷಿ ಕೊಟ್ಟು ಕೀರ್ತಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಅದರ ಅರ್ಥ ಇಲ್ಲೇ ಗೊತ್ತಾಗುತ್ತೆ, ಕೀರ್ತಿಗೆ ಏನೂ ಕೂಡ ಗೊತ್ತಿಲ್ಲ, ಕೀರ್ತಿನ ಯಾರೋ ಆಡಿಸ್ತಿದ್ದಾರೆ, ಕೀರ್ತಿ ಇಲ್ಲಿ ಆಟ ಆಡ್ತಿದ್ದಾಳೆ ಅಂತ. ಹಾಗಾದ್ರೆ ಕೀರ್ತಿ ಯಾರಾದರೂ ಕೈಗೊಂಬೆ ಆಗಿದ್ದಾಳ? ಖಂಡಿತ ಇಲ್ಲ. ಕೀರ್ತಿ ಯಾರು ಕೈಗೊಂಬೆ ಆಗೋಕ್ಕೂ ಕೂಡ ರೆಡಿ ಇಲ್ಲ. ಕೀರ್ತಿ ತಂದೆ ಸ್ಟ್ಯಾಂಡ್ ತಗೊಳ್ಳೋ ಹುಡುಗಿ, ಆದರೆ ಇವತ್ತು ಅವಳು ತಂದೆ ಸ್ಟ್ಯಾಂಡ್ ತಗೋತಾ ಇಲ್ಲ, ಯಾರೋ ಹೇಳೋದನ್ನ ಮಾಡ್ತಿದ್ದಾಳೆ. ಯಾಕಂದರೆ ಇಲ್ಲಿ ಸುಪ್ರೀತಾ ಅವ್ರ ಹತ್ರ ಕೀರ್ತಿ ಕಿವಿಗೆ ಹಾಕೊಂಡಿದ್ದ ಇಯರ್ಬಡ್ಸ್ನ ತೋರಿಸ್ತಾಳೆ. ಅಲ್ಲಿಂದ ನಮಗೆ ಗೊತ್ತಾಗುತ್ತೆ ಕೀರ್ತಿ ಏನೇನು ಹೇಳಿದ್ಲು ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ಹೇಳಿದ್ಲು, ಯಾರು ಅವಳಿಗೆ ಅಲ್ಲಿ ಹೇಳ್ಕೊಡ್ತಿದ್ರು ಅಂತ. ಹಾಗಿದ್ರೆ ಯಾರು ಕೈಗೊಂಬೆ ಆಗಿದ್ದಾಳೆ ಆಕೆ?
ಬೇರೆ ಯಾರೂ ಅಲ್ಲ. ಹಾಗಂತ ಯಾವುದೇ ಕೆಟ್ಟ ಉದ್ದೇಶಕ್ಕೂ ಅಲ್ಲ. ಆಕೆಗೆ ಹೇಳ್ಕೊಡ್ತಿದ್ದದ್ದು ಲಕ್ಷ್ಮಿ ಸತ್ತಿಲ್ಲ, ಬದುಕಿದಾಳೆ. ಎಲ್ಲೂ ನಿಂತು ಇಲ್ಲಿ ಸೂತ್ರಧಾರಿಯಾಗಿ ಲಕ್ಷ್ಮಿ ಎಲ್ಲವನ್ನ ಕೂಡ ತನ್ನ ಕಪಿಮುಷ್ಟಿಲ್ ಇಟ್ಕೊಂಡು ಆಡಿಸ್ತಿದ್ದಾಳೆ. ಇಲ್ಲಿ ಪೊಲೀಸರು ಎಂಟ್ರಿ ಆಗಿದ್ದಾರೆ. ಇಲ್ಲಿ ಇಷ್ಟೆಲ್ಲ ನಡ್ತಿದೆ. ಎಲ್ಲದಕ್ಕೂ ಕೂಡ ಕಾರಣನೇ ಲಕ್ಷ್ಮಿ ಮಾಸ್ಟರ್ ಮೈಂಡ್ ಆಗಿದ್ದಾಳೆ ಎಲ್ಲದಕ್ಕೂ ಕೂಡ. ತದನಂತರ ಹೇಗಿತ್ತು, ಇದಕ್ಕೆ ಮುಗೀತಲ್ವಾ ಅಂತ ಕೀರ್ತಿ ಕೇಳಿದಾಗ ಸುಪ್ರೀತಾ ಅಂತ ಹೇಳ್ತಾರೆ. ನಂತರ ಈ ಕಡೆ ಕಾರುಣ್ಯ ಅವ್ರಿಗೆ ಅವರ ಮಗಳು ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ. ಮಗಳು ನೋಡಬೇಕು ಅಂತ ಓಡ್ ಬರ್ತಿದ್ರ ಅತ್ತ ಕಡೆ ಕಾವೇರಿಯವರು ಡೋರ್ ಓಪನ್ ಮಾಡ್ತಾರೆ. ನಂತರ ಈ ಕಡೆ ಪೊಲೀಸವರು ಹೇಳ್ಕೊಂಡು ಹೋಗ್ತಿದ್ರೆ ನಾನು ಬರುವುದಿಲ್ಲ ಅಂತಂದ್ರೆ ಈ ಕಡೆ ವೈಷ್ಣು ಮತ್ತು ಕೃಷ್ಣಕಾಂತ್ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಬೇಡ ಅರೆಸ್ಟ್ ಮಾಡಬೇಡಿ ಅಂತ. ಆದರೂ ಕೂಡ ಯಾರ ಮಾತನ್ನು ಕೇಳದೆ ಹೇಳ್ಕೊಂಡು ಹೋಗೇ ಬಿಡ್ತಾರೆ. ನಂತರ ಕೀರ್ತಿ ಕೂಡ ಅಲ್ಲೇ ಇದ್ದಾಳೆ. ಈ ಕಡೆ ಅಜ್ಜಿ ವೈಷ್ಣು ಮತ್ತು ಕೃಷ್ಣಕಾಂತ್ಗೆ ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತಂದರೆ ಬೇಡ ನಾವಿಬ್ಬರು ಹೋಗ್ತೀವಿ ಅಂತ ಅವ್ರು ಹೋಗ್ತಾರೆ. ನಂತರ ಈ ಕಡೆ ಅಜ್ಜಿ ಕಣ್ಣೀರು ಆಗ್ತಿದ್ರೆ ಆ ಕಡೆ ಗಂಗಕ್ಕ ಕೂಡ ಸುಪ್ರೀತ್ ಅವ್ರ ಹತ್ರ ಯಾಕೋ ಕಾವೇರಮ್ಮ ಈ ರೀತಿ ಕರ್ಕೊಂಡು ಹೋಗ್ತಿರೋದು ತುಂಬ ಬೇಜಾರ ಆಗ್ತದೆ, ಕಾವೇರಮ್ಮ ಏನಾದರೂ ಮಾಡಿರ್ಬೋದು, ಆದರೆ ನಂಗೆ ಕೆಲಸ ಕೊಟ್ಟಿದ್ದಾರೆ ಅಂದಾಗ ಮಾಡಿರೋ ಕರ್ಮ ಒಂದಲ್ಲ ಒಂದಿನ ಅವ್ರನ್ನ ಬಡಿಲೇಬೇಕಲ್ವ, ನೀನು ಸುಮ್ಮನಿರು ಗಂಗಾ ಅಂತ ಸುಪ್ರೀತ್ ಅವರು ಹೇಳ್ತಾರೆ. ನಂತರ ಈ ಕಡೆ ಮನೆ ಒಳಗಡೆ ಬರ್ತಿದ್ದಾಗೆ ಗಂಗಕ್ಕ ಕಣ್ಣೀರು ಹಾಕ್ತಿದ್ದಾರೆ. ಬೆಟ್ಟದ ಬೆಳ್ಳಿನ ಮಹಾದೇವಯ್ಯ ಕೂಡ ಅಲ್ಲೇ ಇದ್ದಾರೆ. ಕೀರ್ತಿ ಸುಪ್ರೀತಾ ಕೂಡ ಇದ್ದಾರೆ. ಇವತ್ತು ನೀವು ಇಲ್ಲಿದ್ದೀರಾ ಕೀರ್ತಿ ಅಕ್ಕ, ಆದರೆ ನಿಮಗೋಸ್ಕರ ನಿಮ್ಮ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಕ್ಕ ಎಷ್ಟೆಲ್ಲ ಟ್ರೈ ಮಾಡಿದ್ರು ಗೊತ್ತಾ, ಎಷ್ಟೆಲ್ಲ ಕಷ್ಟಪಟ್ಟರು ಗೊತ್ತಾ ಅಂತ ಕಣ್ಣೀರು ಹಾಕ್ತಿದ್ದಾಗೆ ಲಕ್ಷ್ಮಿ ಸತ್ತಿಲ್ವಲ್ಲ ಅಂತ ಕೀರ್ತಿ ಹೇಳ್ಬಿಡ್ತಾಳೆ. ಈ ಮಾತು ಗಂಗಕ್ಕಂಗೆ ಶಾಕ್ ತರಿಸುತ್ತೆ. ಸುಪ್ರೀತ್ ಅವರು ಬಿದ್ವಲ್ಲ ಅನ್ಕೋತಾರೆ. ನಂತರ ಸಮಾಧಾನ ಮಾಡ್ಕೋ ಕೀರ್ತಿ ಅಂತ ನಾಟಕ ಮಾಡ್ತಾರೆ. ಈ ಕಡೆ ಗಂಗಾ ಇಂಥ ಪರಿಸ್ಥಿತಿಲಿ ಏನಿದ್ದಿದ್ರೆ ಏನೇ ಹೇಳ್ತಿದ್ದೆ, ಇದನ್ನೇ ತಾನೇ ಮಾತಾಡ್ತಿದ್ದೆ ಅಂದಾಗ ಗಂಗಕ್ಕ ಮಗದಷ್ಟು ಮಾತನಾಡೋಕೆ ಹತ್ಕೊಂಡು ಮುಂದಾದರೆ ಅದ್ರ ಒಳಗಡೆ ಕೀರ್ತಿ ಮತ್ತು ಸುಪ್ರೀತಾ ಅಲ್ಲಿಂದ ನಾಪತ್ತೆ ಆಗ್ತಾರೆ. ನಂತರ ಈ ಕಡೆ ಅಜ್ಜಿ ಮುಂದೆ ಕೀರ್ತಿ ನಿಂತ್ಕೊಂಡಿದ್ದಾಳೆ. ಈ ಕಡೆ ಅಜ್ಜಿ ಅಂತೂ ಇವಳು ನಮ್ಮ ಮನೆಗೆ ಬಂದು ನನ್ನ ಮನೆ ಛಿದ್ರ ಹಾಕೋಯ್ತು, ಯಾಕಾದರೂ ಇವಳು ನನ್ನ ಮನೆಗೆ ಬಂದ್ಲು ಅಂತಿದ್ರೆ ನನ್ನ ನಾಟಕ ಹೇಗಿತ್ತು, ಎಲ್ಲ ಚೆನ್ನಾಗಿತ್ತಲ್ವ, ಎಲ್ಲ ಮುಗೀತಲ್ವ, ನಾನು ಮಾಡಿರೋದಕ್ಕೆ ಯಾರು ಚಪ್ಪಾಳೆ ಬಡಿಯೋದಿಲ್ವಾ ಅಂತ ಕೀರ್ತಿ ಕೇಳ್ತಿದ್ರೆ ಈ ಒಂದು ಕೀರ್ತಿಯ ನಡವಳಿಕೆ ಅಂಕಿತ್ಗೆ ಏನಿದು ಸಿಲಿ ಥರ ಬಿಹೇವ್ ಮಾಡ್ತಿದ್ರಲ್ಲ ಕೀರ್ತಿ ಅಕ್ಕ. ಅತ್ತೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾಳೆ, ಈ ಟೈಮಲ್ಲಿ ನಿಮಗೆ ಚಪ್ಪಾಳೆ ಬಡಿಬೇಕು, ಖುಷಿ ಸಂಭ್ರಮಿಸ್ಬೇಕು ಅಂತಿರಲ್ಲ ಅಂತ ಹೇಳ್ತಿದ್ರೆ ಅದ್ರ ನಡುವೆ ಕಾರುಣ್ಯ ಅವರ ಎಂಟ್ರಿ ಆಗುತ್ತೆ. ಕಾರುಣ್ಯ ಅವರು ಎಂಟ್ರಿ ಆಗ್ತಿದ್ದಾಗೆ ಮಗಳನ್ನ ನೋಡಿ ಮಗಳ ನೀನು ಜೀವಂತವಾಗಿ ಬಂದಿದ್ಯಾ, ಬದುಕಿ ವಾಪಸ್ ಬಂದಿದ್ಯಾ, ನಿನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಮಗಳ, ಸಾವನ್ ಗೆದ್ದು ಬಂದಿದ್ಯಾ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ನೋಡು ಕಾರುಣ್ಯ ನೀನು ಖುಷಿ ಪಡ್ತಿದ್ಯಾ, ಆದರೆ ನಿನ್ನ ಮಗಳು ಬಂದು ನನ್ನ ಮಗಳನ್ನ ಜೈಲಿಗೆ ಕಳಿಸಿದಾಳೆ, ಏನಾಗಬೇಕು ನನ್ನ ಪರಿಸ್ಥಿತಿ ಅಂತ ಹೇಳ್ತಿದ್ರೆ ನನ್ನ ಮಗಳು ಸರಿಯಾದ ಕೆಲಸನೇ ಮಾಡಿದಾಳೆ, ನಾನು ಎಷ್ಟೆಲ್ಲ ನೋವು ಅನುಭವಿಸ್ದೆ, ನಿಮ್ಮ ಮಗಳು ಮಾಡಿದಾಳೆ ಕರ್ಮಕಾಂಡ, ಅದಕ್ಕವಳು ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ ಈ ಕಡೆ ಕಾರುಣ್ಯವರು. ತದನಂತರ ಕಾರುಣ್ಯವ್ರು ಬರ್ತಿದ್ದಾಗೆ ಮೇಡಮ್ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಕೀರ್ತಿ. ತದನಂತರ ಕಿವಿಲಿ ಮಾಮ್ ಅಂತ ಅಂತಾರೆ, ಮಾಮ್ ಅಂತ ಹೇಳೋಕೆ ಮುಂದಾಗ್ತಾಳೆ ಕೀರ್ತಿ. ಜೊತೆಗೆ ಮಗಳ ನೀನು ಯಾಕೆ ಇನ್ನೂ ಕೂಡ ಇಲ್ಲೇ ಇದೆಯಾ, ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಹೇಳ್ಕೊಂಡು ಹೋಗೋಕೆ ನೋಡಿದ್ರೆ ಕೀರ್ತಿ ಹೋಗ್ತಾ ಇಲ್ಲ. ಈ ಕಡೆ ಸುಪ್ರೀತಾ ಅವನ್ನೇ ನೋಡ್ತಿದ್ದಾರೆ. ಸುಪ್ರೀತಾ ಸಿಗ್ನಲ್ ಕೊಡ್ತಿದ್ದಾಗೆ ಕೀರ್ತಿ ಅಲ್ಲಿಂದ ಹೋಗ್ತಾಳೆ. ತದನಂತರ ಕಾರುಣ್ಯ ಅವರು ಹೋಗ್ತಿದ್ದಾಗ ಒಮ್ಮೆ ಕೀರ್ತಿ ವಾಪಸ್ ಬಂದಿದ್ದೆ, ನನಗೆ ಈ ನಾಟಕ ಎಲ್ಲ ಮಾಡಿ ಸಾಕಾಗಿದೆ ಅಂತಿದ್ದಾಳೆ. ಅದರ ಅರ್ಥ ಗೊತ್ತಾಗ್ತದೆ ಮನೆಗೆ ಬಂದಿರುವುದು ಕೀರ್ತಿನೇ ಅಲ್ಲ, ಕೀರ್ತಿ ರೂಪದ ಇನ್ನೊಂದು ಹುಡುಗಿ ಅನ್ನೋದು. ಹಾಗಿದ್ರೆ ಕೀರ್ತಿ ಸತ್ತು ಹೋಗಿದ್ದಾಳ ಅಥವಾ ಈ ಹುಡುಗಿನೇ ಕೀರ್ತಿಯಾಗಿ ತಲೆ ಕಟ್ಟು ಆಕೆಗೆ ಕೀರ್ತಿ ಅನ್ನೋದೇ ಗೊತ್ತಿಲ್ದಾಗಿದ್ದಾಳ? ಇದು ಎಲ್ಲದರ ನಡುವೆ ಕೀರ್ತಿ ಅವ್ರ ಮನೆಗೆ ಹೋಗ್ಬೇಕಾಗತ್ತೆ. ಅದೇ ಬೊಂಬೆನ ಲಕ್ಷ್ಮಿಯ ಆ ಒಂದು ಬೊಂಬೆನ ಇಟ್ಕೊಂಡೆ ಅವಳು ಮನೆಗೆ ಹೋಗ್ತಾಳೆ. ಬೊಂಬೆಗೋಸ್ಕರನೇ ಆಕೆ ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಆ ಬೊಂಬೆ ಹೇಗೆ ಆಡುತ್ತೋ ಹಾಗೆ ಕೀರ್ತಿ ಕೂಡ ಖುಷಿಯಿಂದ ಬೊಂಬೆ ಥರನೇ ಆಡ್ತಾ ಇದ್ದಾಳೆ. ಅಲ್ಲಿ ಅವಳ ಮುಗ್ಧತೆ ಗೊತ್ತಾಗ್ತದೆ. ನಂತರ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಕೃಷ್ಣಕಾಂತ್ ಮತ್ತು ವೈಷ್ಣವ್ ಅಡ್ವೊಕೇಟ್ನ ಕರ್ಕೊಂಡು ಬಂದಿದ್ದಾರೆ. ಕಾವೇರಿ ಅವ್ರ ಜೊತೆ ಅಡ್ವೊಕೇಟ್ ಕೃಷ್ಣಕಾಂತ್ ಮತ್ತು ವೈಷ್ಣವ್ ಜೊತೆ ಕೂತು ಮಾತಾಡ್ತಿದ್ದಾರೆ. ಏನಾಯ್ತು ಅಂತ ಕೇಳ್ತಿದ್ದಾರೆ. ಈ ಕಡೆ ಕಾವೇರಿ ಕೂಡ ಎಲ್ರಿಗೂ ಏನು ಸುಳ್ಳಿನ ಕತೆ ಹೇಳಿದ್ರು ಅದೇ ಸುಳ್ಳಿನ ಕಥೆಯನ್ನು ಅಡ್ವೊಕೇಟ್ ಮುಂದೆ ಬಿಚ್ಚಿಡ್ತಿದ್ದಾರೆ. ಅವಳು ಬೆಟ್ಟದ ಮೇಲಿಂದ ಓಡೋಗ್ಬಿಟ್ಲು. ಅದಾದ ನಂತರ ನನಗೆ ಗೊತ್ತಿಲ್ಲ, ಈಗಲೇ ಬಂದು ನನ್ನ ಮೇಲೆ ಇಲ್ದಿರೋ ಸಲ್ದಿರೋ ಆಪಾದನೆ ಹಾಕ್ತಿದ್ದಾಳೆ, ನಾನೇ ಕೊಂದಿದ್ದು ತಳ್ಳಿದ್ದು ಅಂತ, ಆದರೆ ಇದೆಲ್ಲ ಸುಳ್ಳು ಅಂತ. ಆದರೆ ನೀವು ಸುಳ್ಳು ಹೇಳ್ತಿದ್ರ ಕಾವೇರಿ ಅವರೇ, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ನೀವು ಏನು ಹೇಳ್ತಿದ್ರೋ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅಡ್ವೊಕೇಟ್ ರೆಬಲ್ ಆಗ್ತಿದ್ದಾರೆ. ಈ ಕಡೆ ಕಾವೇರಿಯವರು ಹೇಳ್ತಿರೋ ಸುಳ್ಳು ಅಡ್ವೊಕೇಟ್ಗೆ ಗೊತ್ತಾಗ್ತದೆ. ಈ ಕಡೆ ವೈಷ್ಣವ್ ಕೃಷ್ಣಕಾಂತ್ ಶಾಕ್ ಆಗ್ತಿದ್ದಾರೆ. ಈ ಕಡೆ ಕಾವೇರಿಯವರು ಇಲ್ಲ ನಾನು ನಿಜನೇ ಹೇಳ್ತಿರೋದು ಅಂತಿದ್ರೆ ಅಡ್ವೊಕೇಟ್ ಮಾತ್ರ ಇಲ್ಲ ನೀವು ಸುಳ್ಳು ಹೇಳ್ತಿದ್ರ, ಸತ್ಯವನ್ನ ಹೇಳಿ ಅಂತಿದ್ದಾರೆ. ಈ ಕಡೆ ಏನಪ್ಪ ಮಾಡೋದು, ಕೃಷ್ಣಕಾಂತ್ ವೈಷ್ಣವ್ ಇದ್ದಾರೆ, ಅವ್ರ ಮುಂದೆ ಕಾವೇರಿ ಎಲ್ಲ ಸತ್ಯ ಒಪ್ಕೊಳಕ್ಕಾಗತ್ತಾ? ಇಲ್ಲ, ಕಾವೇರಿಯವರು ಮಗದೊಂದು ನಾಟಕ ಆಡೋಕೆ
ಶುರು ಮಾಡ್ತಿದ್ರೆ ಅಡ್ವೊಕೇಟ್ ಕಾವೇರಿಯ ಮುಖವಾಡ ಕಳ್ಸೋಕೆ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಎಲ್ಲಿ? ಲಕ್ಷ್ಮಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ. ವೈಷ್ಣವ ಕೃಷ್ಣಕಾಂತ್ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಕೀರ್ತಿ ಮಾತ್ರ ಅಲ್ಲ, ಸತ್ತಿದ್ದಾಳೆ ಅಂತ ಅನ್ಕೊಂಡಿರೋ ಲಕ್ಷ್ಮಿ ಕೂಡ ಎಂಟ್ರಿ ಕೊಟ್ಟಿಗೆ ಈ ಕಡೆ ಕಾವೇರಿಗೆ ಇನ್ನೆಲ್ಲವಾಗಿ ತಲೆನೋವು. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.